ಕಾಲಾಂತರದಲ್ಲಿ ಒಂದು ಕುಟುಂಬ ಕವಲಾಗಿ ಈ ಭಾಗಕ್ಕೆ ಬರುವಾಗ ಪದ್ಮಾವತಿ ದೇವಿಯನ್ನು ಇಲ್ಲಿ ತಂದು ಪ್ರತಿಷ್ಠಾಪನೆಗೆ ಒಳಪಡಿಸಿ ಇಲ್ಲಿ ಆರಾಧಿಸಿಕೊಂಡು ಬಂದಿರುವಂತಹ ಇತಿಹಾಸ ಇದೆ. ಎಷ್ಟು ಎತ್ತರ ಇದೆ? ಇದರ ಎತ್ತರ ಎಷ್ಟು? ಇದರ ಟೋಟಲ್ ಎತ್ತರ 27 ಫೀಟ್. ನಮ್ಮ ಬೋಳಂಬಳ್ಳಿ ಅನ್ನೋದು ಒಂದು ಕಾಲ್ತೋಡು ಗ್ರಾಮದಲ್ಲಿ ಬರುವಂಥ ಒಂದು ಚಿಕ್ಕ ಊರು. ಆದರೆ ಇದರ ವೈಭವ ಅನ್ನೋದು ಹೇಳೋದಂದರೆ ದೊಡ್ಡದು. ಶ್ರೀ ಪಾರ್ಶ್ವನಾಥ ತೀರ್ಥಂಕರ ಮತ್ತು ಶ್ರೀ ಪದ್ಮಾವತಿ ದೇವಿ ಜೈನ ಬಸದಿಯು ಬೋಳಂಬಳ್ಳಿ ಕಾಲ್ತೋಡು ಗ್ರಾಮ ಬೈಂದೂರು ತಾಲೂಕಿನಲ್ಲಿ ಇದ್ದು ಕುಂದಾಪುರದಿಂದ 30 ಕಿಲೋಮೀಟರ್ ಹಾಗೂ ಉಡುಪಿಯಿಂದ 65 ಕಿಲೋಮೀಟರ್ ದೂರದಲ್ಲಿದೆ. ಶ್ರೀ ಪಾರ್ಶ್ವನಾಥ ತೀರ್ಥಂಕರ ಮತ್ತು ಶ್ರೀ ಪದ್ಮಾವತಿ ದೇವಿ ಜೈನ ಬಸದಿಯು ಕುಶಸ್ಥಳಿ ನದಿಯ ದಡದಲ್ಲಿ ಇರುವುದು. ಶ್ರೀ ಪದ್ಮಾವತಿ ಬಸದಿಯ ಪಕ್ಕದಲ್ಲಿಯೇ ಸಿದ್ಧಿವಿನಾಯಕ ದೇವಸ್ಥಾನವೂ ಒಂದೇ ಆವರಣದಲ್ಲಿ ಕಾಣಬರುವುದು ಇಲ್ಲಿನ ವಿಶೇಷ. ದೇವಿ ಶ್ರೀ ಪದ್ಮಾವತಿಯು ತುಳುನಾಡ ಪ್ರಾಚೀನ ರಾಜಧಾನಿ ಬಾರ್ಕೂರಿನ ಆಳುಪ ಅರಸರಿಂದ ಪೂಜಿಸಲ್ಪಟ್ಟ ವಿಗ್ರಹ. 16ನೇ ಶತಮಾನದಲ್ಲಿ ಬಾರ್ಕೂರು ಸಂಸ್ಥಾನವು ತನ್ನ ಕೊನೆಯ ಆಡಳಿತ ಕಾಲದಲ್ಲಿ ಕುಟುಂಬದೊಳಗಿನ ವಿಭಜನೆಯಿಂದಾಗಿ 2 ಭಾಗಗಳಾಗಿ ಅದರಲ್ಲಿ ಒಂದು ಭಾಗವು ಶಿಯಾಳಾದೇವಿ ಎಂಬ ರಾಣಿಯು ತನ್ನ 2 ಮಕ್ಕಳಾದ ರಾಜ ವೀರವರ್ಮ ಮತ್ತು ಅವನ ಸಹೋದರ ಶೂರವರ್ಮ ಹಾಗೂ ಪದ್ಮಾವತಿ ಅಮ್ಮನವರ ವಿಗ್ರಹದೊಂದಿಗೆ ತಮ್ಮ ಪಾಲಿನ ಸ್ವತ್ತು ಸಂಪತ್ತುಗಳನ್ನು ಹೇರುಗತ್ತೆಗಳ ಮೇಲೆ ಹೇರಿಕೊಂಡು ಉತ್ತರಕ್ಕೆ ಗಂಗೊಳ್ಳಿ ನದಿಯ ದಾಟಿ ಈ ಭಾಗದಲ್ಲಿ ಬಂದು ನೆಲೆಸಿದ್ದರು ಎನ್ನುವುದು ಪ್ರತೀತಿ. ಶಿಲಾಶಾಸನಗಳಲ್ಲಿ ಆಳುಪ ಅರಸರಿಗೂ ಶಿವಮೊಗ್ಗ ಪ್ರಾಂತ್ಯದಲ್ಲಿ ಹೊಂಬುಚದಿಂದ ಆಳ್ವಿಕೆ ಮಾಡುತ್ತಿದ್ದ ಶಾಂತರ ಅರಸರಿಗೂ 8 ಮದುವೆಗಳಾದ ದಾಖಲೆಗಳು ಸಿಗುತ್ತವೆ. ಇಂತಹ ಒಂದು ಶಿಲಾಶಾಸನದಲ್ಲಿ ಬಾರ್ಕೂರು ಮೂಡುಕೇರಿಯಲ್ಲಿರುವ ಶ್ರೀ ಪಾರ್ಶ್ವನಾಥ ಸ್ವಾಮಿ ಶ್ರೀ ಪದ್ಮಾವತಿ ದೇವಿ ಅಮ್ಮನವರ ಬಸದಿಯನ್ನು ಹೊಂಬುಚ ಅರಸ ಅಮ್ಮನ ದೇವನ ಮಗಳನ್ನು ಆಳುಪ ಅರಸ ಬಂಕಿದೇವನಿಗೆ ಮದುವೆ ಮಾಡಿಕೊಟ್ಟ ನೆನಪಿಗಾಗಿ ಹೊಂಬುಚ ಅರಸರು ನಿರ್ಮಿಸಿಕೊಟ್ಟರು ಎಂಬುದಾಗಿ ಬರೆಯಲಾಗಿದೆ. ಬಹುಶಃ ಅದೇ ಬಸದಿಯ ಪದ್ಮಾವತಿ ಮೂರ್ತಿಯನ್ನು ಆಳುಪ ಮನೆತನಸ್ಥರು ಬಾರ್ಕೂರನ್ನು ರಾಜಕೀಯ ಕಾರಣಗಳಿಂದಾಗಿ ತೊರೆಯುವಾಗ ತಮ್ಮೊಂದಿಗೆ ಕೊಂಡು ಒಯ್ದಿರಬಹುದು ಎನ್ನಲಾಗಿದೆ. ಗುರುರಾಜ ಭಟ್ಟರ ಹಾಗೂ ಇತರ ಅಧ್ಯಯನಕಾರರ ಪ್ರಕಾರ ಬಾರ್ಕೂರ್ನಲ್ಲಿ 12ರಿಂದ 18 ಬಸದಿಗಳು ಇದ್ದವು ಎನ್ನಲಾಗಿದೆ. ಹಾಗಾಗಿ ಈ ಮೂರ್ತಿಯು ಇತರ ಯಾವುದೇ ಬಸದಿಯ ಮೂರ್ತಿಯೂ ಆಗಿರುವ ಸಾಧ್ಯತೆಯೂ ಇದೆ. ಮೊದಲಿಗೆ ಬೋಳಂಬಳ್ಳಿ ಪಕ್ಕದಲ್ಲಿರುವ ಪಾರೆ ಎಂಬ ಜಾಗದಲ್ಲಿ ಆಳುಪ ಅರಸರ ಉಪಕೋಟೆಯೊಂದು ಇದ್ದು ಅಲ್ಲಿ ಬಂದು ನೆಲೆಸಿದ್ದರು. ಮುಂದೆ ಪೋರ್ಚುಗೀಸರ ಆಕ್ರಮಣ ಕಾಲದಲ್ಲಿ ಸಂಪತ್ತಿಗಾಗಿ ಕೋಟೆಯ ಅರಮನೆಯನ್ನು ದೋಚಲು ಬಂದಾಗ ಅದನ್ನು ಪ್ರತಿಭಟಿಸಿದ ಸಮಯದಲ್ಲಿ ಕುಟುಂಬದ ಹಿರಿಯ ಸ್ತ್ರೀಯೊಬ್ಬಳನ್ನು ಸಾಯಿಸಿದರು. ತದನಂತರ ಸಂಪತ್ತನ್ನೂ ಹಿರಿಯ ಸ್ತ್ರೀಯನ್ನೂ ಕಳೆದುಕೊಂಡ ಕುಟುಂಬಸ್ಥರು ಬೇಸರಗೊಂಡು ದೇವಿ ಶ್ರೀ ಪದ್ಮಾವತಿ ಅಮ್ಮನವರ ಮೂರ್ತಿಯೊಂದಿಗೆ ಅಲ್ಲೇ ಪಕ್ಕದಲ್ಲಿರುವ ಬೋಳಂಬಳ್ಳಿ ಊರಿಗೆ ಹೋಗಿ ನೆಲೆಸಿದರು. 11ನೆಯ ಶತಮಾನದ ಆಳುಪ ಕುಲಶೇಖರ ತನ್ನ ಮಕ್ಕಳಾದ ಪದುಮಲದೇವಿ ಚಂದಲದೇವಿಯವರಿಗೆ ಈ ಪ್ರದೇಶವನ್ನು ಭಟ್ಟಾರಕರ ಸಾನ್ನಿಧ್ಯದಲ್ಲಿ ಕನ್ಯಾದಾನ ಕೊಟ್ಟಿರುವಂತಹ ವಿಚಾರ ಆ ಶಿಲಾಶಾಸನದಲ್ಲಿ ಬರೆಯಲಾಗಿದೆ. ನಂದಿ ವಿಗ್ರಹ ಕಾಂತು ಈ ಶಾಸನವನ್ನು ಕೊರೆದವನು ಎಂದು ತಿಳಿಸಲಾಗಿದೆ. ಇದನ್ನೆಲ್ಲ ಗಮನಿಸಿದಾಗ ಒಂದು ಕಾಲದಲ್ಲಿ ಆ ಪ್ರದೇಶವು ಆಳುಪ ಅರಸರ ಒಂದು ಉಪಕೋಟೆಯಾಗಿದ್ದಿರಬಹುದು ಅಂತ ತಿಳಿಯಬಹುದಾಗಿದೆ. ಭಾರತದ ಇತಿಹಾಸವನ್ನು ಗಮನಿಸಿದಾಗ ಅಶೋಕ ಚಕ್ರವರ್ತಿಯಿಂದ ಗಂಗರು, ಹೊಯ್ಸಳರು, ಸಾಮಂತರು, ಕದಂಬರು, ರಾಷ್ಟ್ರಕೂಟರು ಹೀಗೆ ಹಲವು ಅರಸು ಮನೆತನಗಳು ಜೈನ ಮತಸ್ಥರು ಆಗಿದ್ದರೂ ಎಲ್ಲ ಹಿಂದೂ ದೇವಸ್ಥಾನಗಳನ್ನು ಸ್ಥಾಪಿಸಿ, ಪೋಷಿಸಿ, ಬೆಳೆಸಿ ದಾನ ದತ್ತಿಗಳನ್ನು ನೀಡಿರುವ ವಿಚಾರ ಇತಿಹಾಸದ ಪುಟಗಳಲ್ಲಿ ಕಾಣಬರುತ್ತದೆ. ಅದೇ ರೀತಿಯಾಗಿ ತುಳುನಾಡಿನ ಪ್ರಾಚೀನ ದೇವಸ್ಥಾನಗಳನ್ನು ಆಳುಪ ಅರಸರು ಸ್ಥಾಪಿಸಿ ಬೆಳೆಸಿದ ವಿಚಾರ ತುಳುನಾಡಿನ ಇತಿಹಾಸದಲ್ಲೂ ಕಂಡುಬರುತ್ತದೆ. ಇಲ್ಲಿ ಪ್ರತಿ ವರ್ಷವೂ ವಾರ್ಷಿಕ ಜಾತ್ರಾ ಮಹೋತ್ಸವವು ಮೆರವಣಿಗೆ, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಬಹಳ ವಿಜೃಂಭಣೆಯಿಂದ ನಡೆಯುತ್ತಿದ್ದು ಊರ ಪರವೂರ ಭಕ್ತಾದಿಗಳು ಹೊರೆಕಾಣಿಕೆ, ಹರಕೆ ಒಪ್ಪಿಸಿ ಭಕ್ತಿಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ಭಕ್ತಿಯಿಂದ ಪ್ರಾರ್ಥಿಸಿ ಪೂಜೆಯನ್ನು ಮಾಡಿಸಿದಾಗ ದೇವಿ ಶ್ರೀ ಪದ್ಮಾವತಿಯು ತನ್ನ ಶಿರ ಅಥವಾ ಬಲಬದಿಯಿಂದ ಹೂಗಳನ್ನು ಉದುರಿಸಿ ಒಪ್ಪಿಗೆ ಅಥವಾ ಅಪ್ಪಣೆಯನ್ನು ನೀಡುವುದು ಈ ಕ್ಷೇತ್ರದ ವಿಶೇಷ. ಮೂಲ ಜೈನರಿಂದ ಆರಾಧಿತ ಪದ್ಮಾವತಿಯಾದರೂ ಇತರ ಎಲ್ಲ ಧರ್ಮಗಳ ಭಕ್ತರು ದೇವಿಗೆ ಹರಕೆಯನ್ನು ಹೊತ್ತು ಆಗಮಿಸುವುದು ಇಲ್ಲಿ ಸಾಮಾನ್ಯ. ಇಲ್ಲಿ ಮದುವೆ, ಮುಂಜಿ ಇತ್ಯಾದಿ ಕಾರ್ಯಕ್ರಮಗಳಿಗೆ ಹಾಲನ್ನು, ಲಾಡ್ಜಿಂಗನ್ನು ಉಚಿತವಾಗಿ ನೀಡಲಾಗುತ್ತದೆ. ಪ್ರತಿ ಶುಕ್ರವಾರ ಮತ್ತು ನವರಾತ್ರಿಯಂತಹ ವಿಶೇಷ ದಿನದಂದು ಅನ್ನ ಸಂತರ್ಪಣೆ ನಡೆಯುತ್ತದೆ. ಶ್ರೀ ಪದ್ಮಾವತಿ ದೇವಿ ಯಕ್ಷಗಾನ ಮಂಡಳಿ ಬೋಳಂಬಳ್ಳಿ ಬಹಳ ವರ್ಷಗಳಿಂದ ತಿರುಗಾಟ ಮೇಳವನ್ನು ನಡೆಸುತ್ತಾ ಸೇವೆ ಸಲ್ಲಿಸುತ್ತಿದ್ದು ದೇವಿಯ ಸನ್ನಿಧಿಯಲ್ಲಿ ಕಲಾ ಸೇವೆಯನ್ನು ನಡೆಸುತ್ತಾ ಬಂದಿದೆ. ಭಗವಾನ್ ಶ್ರೀ ಪಾರ್ಶ್ವನಾಥ ಸ್ವಾಮಿ, ಶ್ರೀ ಪದ್ಮಾವತಿ ದೇವಿ ಬೋಳಂಬಳ್ಳಿ ಇದರ ಧರ್ಮದರ್ಶಿಗಳು, ಆಡಳಿತ ಮುಕ್ತೇಸರರೂ ಆದ ಶ್ರೀ ಧರ್ಮರಾಜ್ ಇವರು ಯಕ್ಷಗಾನ ಕ್ಷೇತ್ರದಲ್ಲಿ ದಿವಂಗತ ಶ್ರೀ ಕೋಟಾ ಶಿವರಾಮ ಕಾರಂತರ ಶಿಷ್ಯರು, ಮಾಜಿ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿಯವರಿಂದ ಸನ್ಮಾನಿತರೂ ಆಗಿರುವಂಥವರು. ಶ್ರೀ ಧರ್ಮರಾಜ್ರವರು ಬಸದಿಯ ಎಲ್ಲ ಕೆಲಸಗಳನ್ನು ಸುವ್ಯವಸ್ಥಿತವಾಗಿ ಸಾಂಗವಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ.
ಅತಿಶಯ ಶ್ರೀ ಕ್ಷೇತ್ರ ಬೋಳಂಬಳ್ಳಿ ಕಾಲ್ತೋಡು ಗ್ರಾಮ ಬೈಂದೂರು ತಾಲೂಕು ಇಲ್ಲಿನ ಭಗವಾನ್ ಶ್ರೀ ಪಾರ್ಶ್ವನಾಥ ತೀರ್ಥಂಕರ ಹಾಗೂ ಮಹಾಮಾತೆ ಶ್ರೀ ಪದ್ಮಾವತಿ ದೇವಿಯ ಬಸದಿಯ ಪುನರ್ನಿರ್ಮಾಣ ಕಾರ್ಯವನ್ನು ತಮ್ಮ ಬೋಳಂಬಳ್ಳಿ ಗ್ರಹದ ಸಮೀಪದಲ್ಲಿ ಬಾರ್ಕೂರು ಅಳುಪ ಅರಸು ಮನೆತನಸ್ಥರಾದ ಶ್ರೀ ಧರ್ಮರಾಜ್ ಜೈನ್, ಶ್ರೀಮತಿ ವನಿತಾ ಧರ್ಮರಾಜ್ ಜೈನ್ ಮತ್ತು ಮಕ್ಕಳಿಂದ ದಿನಾಂಕ 18/5/2011ರಿಂದ 22/5/2011ರವರೆಗೆ ಪಂಚಕಲ್ಯಾಣ ಮಹೋತ್ಸವವು ನೆರವೇರಲ್ಪಟ್ಟಿತ್ತು. ದಿನಾಂಕ 7/2/2025 ಶುಕ್ರವಾರ ಪರಮಪೂಜ್ಯ ಶ್ರೀ ದೇವೇಂದ್ರ ಕೀರ್ತಿ ಭಟ್ಟಾರಕರು, ಶ್ರೀ ಪಾರ್ಶ್ವನಾಥ ಸ್ವಾಮಿ, ಶ್ರೀ ಪದ್ಮಾವತಿ ದೇವಿ ಬಸದಿ, ಸಾಂತರಮಠ, ಹೊಂಬುಜ ಇವರ ಉಪಸ್ಥಿತಿಯಲ್ಲಿ ಶ್ರೀ ಸಿದ್ಧ ಭಗವಾನ್ ಬಾಹುಬಲಿ ಸ್ವಾಮಿ ಹಾಗೂ ಶ್ರೀ ಸಿದ್ಧ ಭಗವಾನ್ ರಾಮಚಂದ್ರ ದೇವರ ಏಕಶಿಲಾ ಮೂರ್ತಿ ಪ್ರತಿಷ್ಠಾಪನೆಗೆ ಕೆಸರುಗಲ್ಲು ಮುಹೂರ್ತವನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ಶ್ರೀ ಭಗವಾನ್ ಬಾಹುಬಲಿ ಸ್ವಾಮಿಯ ನೂತನ ಏಕಶಿಲಾ ಮೂರ್ತಿಯ ಪ್ರತಿಷ್ಠಾಪನೆ, ಮಹಾಮಸ್ತಕಾಭಿಷೇಕ ಕಾರ್ಯಕ್ರಮ, ಏಕಶಿಲಾ ಮಾನಸ್ತಂಭದ ಪ್ರತಿಷ್ಠಾಪನೆ ಜೊತೆಗೆ ಏಕಶಿಲಾ ಸಿದ್ಧ ಕೇವಲಿ ಭಗವಾನ್ ಶ್ರೀ ರಾಮಚಂದ್ರ ದೇವರ ರಾಜಕುಮಾರ ಅವಸ್ಥೆಯ ಮೂರ್ತಿಯ ಪ್ರತಿಷ್ಠಾಪನೆ ಪೂಜಾ ಕಾರ್ಯಕ್ರಮಗಳು ದಿನಾಂಕ 4/5/2025ರಿಂದ 9/5/2025ರವರೆಗೆ ಬಹಳ ವಿಜೃಂಭಣೆಯಿಂದ ನಡೆಯಲಿದೆ.